ಕೃಪೆ ಐಶ್ವರ್ಯದಲ್ಲಿ ತುಂಬಿರುವ ಯೇಸಯ್ಯನ ಒಳ್ಳೆಯ ನಾಮಕ್ಕೆ ಸ್ತೋತ್ರವಾಗಲಿ. ಕಣ್ಣೀರಿನ ಮೊರೆಗಳು ಸೇವೆಯನ್ನು ಪ್ರೀತಿಸಿ ಪ್ರೋತ್ಸಾಹಿಸುವ ನಿಮಗೆಲ್ಲರಿಗೂ ಹೃದಯದ ಅಂತರಾಳದಿಂದ ವಂದನೆಗಳನ್ನು ತಿಳಿಸುತ್ತೇನೆ. ಕರ್ತನ ಸನ್ನಿಧಿಯಲ್ಲಿ ನಿಮಗೋಸ್ಕರ ಪ್ರತಿದಿನವೂ ನಿಮ್ಮ ಕುಟುಂಬಗಳಿಗಾಗಿ ಸೇವೆಗಳಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ. ದೇವಾದಿ ದೇವನು ನಿಮ್ಮ ಅಗತ್ಯಗಳನ್ನು ಪೂರೈಸಿ ಸಮೃದ್ಧಿಪಡಿಸಿ ಒಳ್ಳೆಯ ಮಾರ್ಗವನ್ನು ಮಾಡಿ ಸೇವೆಯನ್ನು ಇನ್ನೂ ವಿಸ್ತಾರವಾಗುವಂತೆ ಮಾಡಲಿ. ಒಳ್ಳೆ ಆರೋಗ್ಯವನ್ನು ಕೊಡಲಿ. ಆಮೇನ್. ಕಣ್ಣೀರಿನ ಮೊರೆಗಳು ಏಳು ಪ್ರಕಾಶಿಸು, ನಿನಗೆ ಕರ್ತನ ಬೆಳಕು ಬಂತು. ಈ ದಿನ ನಾವು ಧ್ಯಾನಿಸುವ ಕರ್ತನ ವಾಕ್ಯವು, ಯೌವನ ಕಾಲದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಪ್ರಸಂಗಿ 12ನೇ ಅಧ್ಯಾಯದ ವಚನ 1. ಕಷ್ಟ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳೋ ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಈ ವಚನವು ಯೌವನಸ್ಥರಿಗೋಸ್ಕರ ಒಂದು ಸತ್ಯವನ್ನು ತಿಳಿಸಲ್ಪಟ್ಟಿದೆ. ಯುವಕರಿಗೆ ಕೊಡುವ ಒಂದು ಅತ್ಯಂತ ಗಂಭೀರವಾಗಿದೆ. ಸಾಲೋಮನನು ಜೀವನದ ಎಲ್ಲ ಸುಖ, ಐಶ್ವರ್ಯ, ಗೌರವ, ಜ್ಞಾನ ಇವೆಲ್ಲವನ್ನ ಅನುಭವಿಸಿದ ನಂತರ ಕೊನೆಗೆ ಒಂದು ಸತ್ಯವನ್ನು ಹೇಳುತ್ತಾನೆ. ದೇವರಿಲ್ಲದೆ ಜೀವನವೆಲ್ಲ ಶೂನ್ಯವೆಂದು ಹೇಳುತ್ತಾನೆ. ಮೊದಲನೇದಾಗಿ, ಯೌವನ ಅಂದರೆ ಶಕ್ತಿ ಇರುವ ಕಾಲ, ಕನಸುಗಳು ಇರುವ ಕಾಲ, ಹೃದಯವು ಉರಿಯುವ ಕಾಲ. ಆದರೆ ಇದೇ ಸಮಯದಲ್ಲಿ ಮನುಷ್ಯನು ದೇವರನ್ನು ಮರೆತು ಲೋಕದ ಹಿಂದೆ ಓಡುವಂಥ ಸಾಧ್ಯತೆ ಹೆಚ್ಚಾಗುವಂಥ ಕಾಲವೂ ಕೂಡ ನಾವು ನೋಡ್ತೇವೆ. ಇವತ್ತು ಲೋಕದಲ್ಲಿ ಅನೇಕರು ಏನು ಹೇಳುತ್ತಾರೆ? ಇನ್ನು ವಯಸ್ಸಿದೆ, ಮುದುಕನಾದ ಮೇಲೆ ದೇವರನ್ನು ಹುಡುಕೋಣ, ಮೊದಲು ಜೀವನವನ್ನು ಆನಂದಿಸೋಣ ಎಂದು ಹೇಳುತ್ತಾರೆ. ಆದರೆ ದೇವರ ವಾಕ್ಯವು ಹೇಳುತ್ತದೆ, ಈಗಲೇ ನನ್ನನ್ನು ಸ್ಮರಿಸು. ಮುದುಕನಾಗಿ ವೃದ್ಧನಾದ ಮೇಲೆ ದೇಹ ದುರ್ಬಲವಾಗುವುದು, ಮನಸ್ಸು ದಣಿದು ಹೋಗುವುದು, ಅವಕಾಶಗಳು ಕಡಿಮೆಯಾಗಬಹುದು, ಪಶ್ಚಾತ್ತಾಪ ಮಾತ್ರವೇ ಉಳಿಯಬಹುದು. ಯೌವನ ಕಾಲದಲ್ಲಿ ನೊಗ ಹೊರುವುದು ಒಂದು ಅದ್ಭುತವಾದ ಉತ್ತಮವಾದ ಸಂಗತಿಯಾಗಿದೆ. ಎರಡನೇದಾಗಿ, ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಇಲ್ಲಿ ಸೃಷ್ಟಿಕರ್ತನು ಎಂಬ ಪದವು ಬಹಳ ಆಳವಾದದ್ದು. ದೇವರು ಕೇವಲ ನಮ್ಮನ್ನು ಸೃಷ್ಟಿ ಮಾಡಿದವನು ಮಾತ್ರವಲ್ಲ, ನಮ್ಮ ಉಸಿರಿನ ಮೂಲ, ನಮ್ಮ ಜೀವನದ ಉದ್ದೇಶ, ನಮ್ಮ ಆತ್ಮದ ತಂದೆಯಾಗಿದ್ದಾನೆ. ದೇವರು ನಮ್ಮ ಸೃಷ್ಟಿಕರ್ತನು ನಮ್ಮನ್ನು ಅದ್ಭುತವಾಗಿ, ವಿಚಿತ್ರವಾಗಿ ಆತನು ರೂಪಿಸಿದ್ದಾನೆ. ಪ್ರಿಯರೇ, ಒಂದು ಮೊಬೈಲನ್ನು ನಿರ್ಮಿಸಿದ ಕಂಪನಿಯವನಿಗೆ ಗೊತ್ತು ಅದನ್ನು ಯಾವ ರೀತಿಯಲ್ಲಿ ಬಳಕೆ ಮಾಡಬೇಕು, ಅದನ್ನು ಯಾವ ರೀತಿಯಲ್ಲಿ ಮತ್ತೆ ಅದನ್ನು ಕೆಟ್ಟೋದರೆ ಯಾವ ರೀತಿ ಸರಿ ಮಾಡಬೇಕೆಂದು ಆ ಕಂಪನಿಯವನಿಗೆ ಗೊತ್ತು. ಆಮೇನ್. ಒಂದು ವಿಮಾನ, ಟ್ರೈನು, ಬಸ್ಸು ಇವುಗಳನ್ನು ಯಾವ ಕಂಪನಿ, ಯಾವ ವ್ಯಕ್ತಿಯು ನಿರ್ಮಿಸಿದ್ದಾನೋ ಆತನಿಗೆ ಗೊತ್ತು ಅದರ ಎಲ್ಲ ಸಾಧ್ಯತೆಗಳು. ಅದೇ ಪ್ರಕಾರವಾಗಿ ನಮ್ಮ ಜೀವನದ ನಿಜವಾದ ಉದ್ದೇಶಗಳೆಲ್ಲವೂ ದೇವರಿಗೆ ಮಾತ್ರವೇ ಗೊತ್ತು. ಇವತ್ತು ಬಹಳ ಜನರು ದೇವರನ್ನ ಮರೆತು ಬದುಕುತ್ತಾರೆ. ಅಂಥವರ ಜೀವನ ಹೇಗಿದೆ ಗೊತ್ತಾ? ಒಂದು ಸಮುದ್ರದಲ್ಲಿ ಹಡಗು ಯಾವ ರೀತಿಯಲ್ಲಿ ಆ ಸುಳಿಯಲ್ಲಿ ಸಿಲುಕಿ ಮಾರ್ಗವು ಕಾಣದ ಹಾಗೆ ಇರುತ್ತದೋ ಅದೇ ಪ್ರಕಾರವಾಗಿ ಒಂದು ದಿಕ್ಕಿಲ್ಲದ ಜೀವನವಾಗಿ ಇರುತ್ತದೆ. ಮೂರನೇದಾಗಿ, ಕಷ್ಟ ದಿನಗಳು ಸಮೀಪಿಸುವುದರೊಳಗಾಗಿ. ಇದು ವೃದ್ಧಾಪ್ಯ ಮಾತ್ರವಲ್ಲ, ಜೀವನದ ಕಠಿಣ ಸಂದರ್ಭಗಳನ್ನು ಸೂಚಿಸುತ್ತದೆ. ಒಂದು ದಿನ, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಸೌಂದರ್ಯ, ಲಾವಣ್ಯ, ನಾವು ಹೀಗೇ ಇರಬಹುದು ಎಂಬುದಾಗಿ ನಾವು ಎಂದಿಗೂ ಭಾವಿಸಬಾರದು. ಈ ಜೀವನ, ಈ ಯೌವನ, ಈ ಬಿಸಿ ರಕ್ತ ಯಾವತ್ತೂ ಒಂದೇ ಥರ ಇರುವುದಿಲ್ಲ. ರೋಗವು ಬರಬಹುದು, ಸ್ನೇಹಿತರು ದೂರವಾಗಬಹುದು, ಮನಸ್ಸು ಖಾಲಿಯಾಗಬಹುದು. ನೋಡಿರಿ, ದಾವಿದನು ಚಿಕ್ಕ ವಯಸ್ಸಿನಲ್ಲಿ ದೇವರನ್ನು ಆತುಕೊಂಡಿದ್ದರಿಂದ ಗೋಲಿಯಾತನನ್ನು ಎದುರಿಸುವುದಕ್ಕೆ ಆತನಿಗೆ ಭಯವಾಗಲಿಲ್ಲ. ಯೋಸೇಫನು ಯೌವನದಲ್ಲಿ ದೇವರನ್ನು ಹಿಡಿದುಕೊಂಡಿದ್ದರಿಂದ ಐಗುಪ್ತದ ಒಂದು ಪರೀಕ್ಷೆಯಲ್ಲಿ ಆತನು
ಫೇಲ್ ಆಗಲಿಲ್ಲ, ಆತನು ಜಯವನ್ನು ಹೊಂದಿದನು. ದಾನಿಯೇಲನು ಯುವಕನಾಗಿಯೇ ದೇವರಿಗೆ ನಿಷ್ಠೆ ಆಗಿರುವುದರಿಂದ ಸಿಂಹಗಳ ಗವಿಯಲ್ಲಿಯೂ ದೇವರು ಆತನನ್ನು ಉಳಿಸಿ ಜಯವನ್ನು ತಂದನು. ಪ್ರಿಯ ದೇವರ ಮಕ್ಕಳೇ, ಆತನಿಗೆ ಪ್ರತಿಷ್ಠೆಯಾಗಿ ಬದುಕುವಾಗ ಎಂಥ ಸಂದರ್ಭಗಳು, ಎಂಥ ಇಕ್ಕಟ್ಟುಗಳು, ಎಂಥ ಶೋಧನೆಗಳು, ಎಂಥ ಕತ್ತಲೆಗಳು ಏನೇ ಬಂದರೂ ಅದರ ಒಳಗಡೆ ಮಾರ್ಗ ತೆರೆಯುವ ಬೆಳಕು ಯೇಸಯ್ಯ ಆಗಿ ನಿಲ್ಲುವ ಆತನಾಗಿದ್ದಾನೆ. ಪ್ರಿಯರೇ, ಯೌವನದಲ್ಲಿ ದೇವರನ್ನು ಹುಡುಕುವುದು ಆ ಸಮಯವು ಎಂದಿಗೂ ವ್ಯರ್ಥವಲ್ಲ. ಅದು ಜೀವನದ ಒಂದು ಅತ್ಯುತ್ತಮ ಕೊಡುಗೆ ಆಗಿದೆ. ಇವತ್ತು ಲೋಕವು ಹೇಳುತ್ತದೆ, ಎಂಜಾಯ್ ಮಾಡು, ಕುಡಿ, ತಿನ್ನು, ಮಜಾ ಮೋಜು ಮಾಡು, ಮತ್ತೆ ಈ ಅವಕಾಶ, ಮತ್ತೆ ಈ ಜೀವನ ಸಿಗುವುದಿಲ್ಲ ಎಂದು ಒಳ್ಳೆಯವರ ದಿಕ್ಕನ್ನೇ ಬದಲಾಯಿಸುವ ಜನರಾಗಿದ್ದಾರೆ. ಆದರೆ ಕರ್ತಾದಿಕರ್ತನು ದೇವಾದಿದೇವನು ಹೇಳುತ್ತಾನೆ, ಈ ಯೌವನವನ್ನು ಪರಿಶುದ್ಧಗೊಳಿಸು. ಯಾಕೆ ಅಂದರೆ ದೇವರಿಗೆ ಅರ್ಪಿಸದ ಜೀವನವು, ಯೌವನವು ಸಾವಿರಾರು ಜನರನ್ನು ಆಶೀರ್ವದಿಸಲು ಸಾಧ್ಯವಿಲ್ಲ. ಪ್ರೀತಿಯ ದೇವರ ಮಕ್ಕಳೇ, ಕೆಲವೊಂದು ಉದಾಹರಣೆಗಳನ್ನು ನಾವು ನೋಡ್ತೇವೆ. ಬಾಲ್ಯದಿಂದಲೂ ತಂದೆ ತಾಯಿಗಳು ಅವರನ್ನು ಪ್ರೀತಿಯಿಂದ ಸಾಕಿ ಸಲವಿ ದೊಡ್ಡವರನ್ನಾಗಿ ಮಾಡುತ್ತಾರೆ. ಆದರೆ ಸ್ವಲ್ಪ ಕಾಲವಾದ ಮೇಲೆ, ಅವರು ಬೆಳೆದು ನಿಂತ ಮೇಲೆ ತಂದೆ ತಾಯಿಯನ್ನೇ ಮರೆತು ಹೋಗುತ್ತಾರೆ. ಹಾಗೆ ಲೋಕದ ವ್ಯಾಮೋಹಗಳಲ್ಲಿ ಬಿದ್ದು ತಮ್ಮ ಜೀವಿತವನ್ನು ನಷ್ಟ ಮಾಡಿಕೊಂಡು ಸಮಸ್ಯೆಗಳಿಗೆ ಒಳಗಾದ ಮೇಲೆ ಅವರು ಮತ್ತೆ ಹಿಂತಿರುಗಿ ಮನೆಗೆ ಬರುತ್ತಾರೆ. ಹಾಗೆ ಅನೇಕರು ದೇವರನ್ನ ಕಷ್ಟದಲ್ಲಿ ಮಾತ್ರ ಹುಡುಕುತ್ತಾರೆ. ಆದರೆ ದೇವರ ಹೃದಯವು ಹೇಳುವುದು, ನಿನ್ನ ಬಲವಾದ ದಿನಗಳಲ್ಲಿಯೇ ನನ್ನನ್ನು ನೆನಪು ಮಾಡಿಕೊ. ಪ್ರಸಂಗಿ 11ನೇ ಅಧ್ಯಾಯ ಹೇಳುತ್ತದೆ, ನಿನ್ನ ಯೌವನ ಕಾಲದಲ್ಲಿ ನಿನ್ನ ಮಾರ್ಗಗಳನ್ನು ಕರ್ತನಿಗೆ ನೆನಪು ಮಾಡು. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದ 33ನೇ ವಚನ ಹೇಳುತ್ತದೆ, ಮೊದಲು ದೇವರ ರಾಜ್ಯವನ್ನು ಹುಡುಕಿರಿ. ಕೀರ್ತನೆ 119ನೇ ಅಧ್ಯಾಯದ 9ನೇ ವಚನವು ಹೇಳುತ್ತದೆ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಯೌವನವು ಸೈತಾನನಿಗೆ ಕೊಡುವ ಕಾಲವಲ್ಲ, ದೇವರಿಗೆ ಅರ್ಪಿಸುವ ಕಾಲವು. ಇಂದು ದೇವರನ್ನು ಮರೆತ ಯುವಕನು ನಾಳೆ ತನ್ನನ್ನು ಕಳೆದುಕೊಳ್ಳಬಹುದು. ಯೌವನದಲ್ಲಿ ದೇವರನ್ನು ಹಿಡಿದ ಕೈ ವೃದ್ಧಾಪ್ಯದಲ್ಲಿಯೂ ಬಿಡುವುದಿಲ್ಲ. ದೇವರು ಯೌವನವನ್ನು ಉದ್ದೇಶಪೂರ್ಣವಾಗಿ ನಿಲ್ಲಿಸುತ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಹೃದಯದಲ್ಲಿ ಏನನ್ನು ತುಂಬುತ್ತೇವೋ ಅದೇ ನಮ್ಮ ಜೀವನದ ಹೊರಭಾಗದಲ್ಲಿಯೂ ಕೂಡ ಇರುವಂಥದ್ದಾಗಿದೆ. ನಮ್ಮ ನಾಲಿಗೆಯನ್ನು ಸುಳ್ಳಿನ ಕಡೆಗೆ ತಿರುಗಿಸುವುದಾದರೆ ಅದು ಸುಳ್ಳೇ ಮಾತಾಡುತ್ತದೆ. ನಮ್ಮ ನಾಲಿಗೆಯ ಮೇಲೆ ಸತ್ಯವನ್ನೇ ಆಡಬೇಕೆಂದು ಪ್ರತಿಷ್ಠೆಪಡಿಸುವುದಾದರೆ ಅದು ಯಾವಾಗಲೂ ಸತ್ಯವನ್ನೇ ಆಡುತ್ತದೆ. ಎರಡು ನಿನ್ನ ಕೈಯಲ್ಲೇ ಇದೆ. ಸತ್ಯವನ್ನಾಡುವುದು, ಸುಳ್ಳನ್ನಾಡುವುದು, ಹೊಲಸು ಮಾಡಿಕೊಳ್ಳುವುದು, ಪವಿತ್ರ ಮಾಡಿಕೊಳ್ಳುವುದು. ಕಸ ತುಂಬಿದ ಹೃದಯ ಕಸದ ಜೀವನ, ವಾಕ್ಯ ತುಂಬಿದ ಹೃದಯ ಪರಿಶುದ್ಧ ಜೀವನ. ಒಂದು ಉದಾಹರಣೆ, ಒಂದು ಬಿಳಿ ಬಟ್ಟೆಯನ್ನು ಕಸದ ನೀರಿನಲ್ಲಿ ಹಾಕಿದರೆ ಅದು ಮಸಿಯಾಗುತ್ತದೆ ಅಥವಾ ಕಪ್ಪಗಾಗುತ್ತದೆ. ಆದರೆ ಅದನ್ನೇ ಸ್ವಚ್ಛ ನೀರಿನಲ್ಲಿ ತೊಳೆಯುತ್ತಾ ಹೋದರೆ ಮತ್ತೆ ಶುಭ್ರವಾಗುತ್ತದೆ. ಹಾಗೆ ಯೌವನಸ್ಥರ ಮನಸ್ಸು ಲೋಕದ ಪಾಪದಿಂದ ಮಸಿಯಾಗಬಹುದು, ಆದರೆ ದೇವರ ವಾಕ್ಯದಿಂದ ಮತ್ತೆ ಶುದ್ಧೀಕರಣವಾಗುವುದು. ಯೌವನಸ್ಥ ಮಕ್ಕಳೇ, ಒಂದು ಆತ್ಮಿಕ ಸತ್ಯ. ಮೊದಲನೇದಾಗಿ, ಕಣ್ಣು ನೋಡುವುದು ಹೃದಯದಲ್ಲಿ ಬೀಜವಾಗುತ್ತದೆ. ಅದಾದರಿಂದ ಏನು ನೋಡುತ್ತಿದೆಯೋ ಜಾಗೃತನಾಗಿರು. ದೇವರನ್ನು ದೃಷ್ಟಿಸುವ ಕಣ್ಣುಗಳು ಆಶೀರ್ವಾದ ಪೂರ್ಣವಾಗಿರುತ್ತದೆ. ಲೋಕದ ಸೌಂದರ್ಯವನ್ನು ನೋಡಿ ನಡೆಯುವಂಥ ಕಣ್ಣು, ಮಾಂಸದ ಕಣ್ಣು ಒಂದು ದಿವಸ ತನ್ನ ದೃಷ್ಟಿಯನ್ನೇ ಕಳೆದುಕೊಳ್ಳಬಹುದು. ಎರಡನೇದಾಗಿ, ದೇವರ ವಾಕ್ಯ ಪಾಪದ ವಿರುದ್ಧವಾದ ಆಯುಧ. ಯೇಸು ಕರ್ತನನ್ನು ಸೈತಾನನು ಪರೀಕ್ಷಿಸುವುದಕ್ಕಾಗಿ ಬಂದನು, ಆದರೆ ಯೇಸಯ್ಯ ದೇವರ ವಾಕ್ಯದಿಂದ ಸೈತಾನನನ್ನು ಜಯಿಸಿದನು. ಯೇಸು ಕರ್ತನನ್ನೇ ಪರೀಕ್ಷಿಸುವುದಕ್ಕೆ ಬರುವ ಸೈತಾನನು ನಿನ್ನನ್ನು ನನ್ನನ್ನು ಬಿಡುತ್ತಾನೋ?
ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕರ್ತನ ವಾಕ್ಯವು ನಮ್ಮ ಹೃದಯದೊಳಕ್ಕೆ ಬೆಳಕಾಗಿರುವುದಾದರೆ ಸೈತಾನನು ದಿಗಿಲುಪಟ್ಟು ಓಡಿ ಹೋಗುತ್ತಾನೆ. ಆ ಬೆಂಕಿಯಾಗಿರುವ ವಾಕ್ಯವು ನಮ್ಮ ಹೃದಯದೊಳಕ್ಕೆ ಯಾವಾಗಲೂ ಉರಿಯುತ್ತಾ ಇರಬೇಕು. ಮೂರನೇದಾಗಿ, ಶುದ್ಧ ಜೀವನ. ದೇವರ ಸಹಾಯದಿಂದ ಪರಿಶುದ್ಧನಾಗಿ ಬದುಕಬಹುದು. ಯೌವನಸ್ಥ ಮಕ್ಕಳೇ, ಮೊಬೈಲ್ಗಿಂತ ಬೈಬಲಿಗೆ ಹೆಚ್ಚು ಸಮಯ ಕೊಡ್ರಿ. ಪ್ರಿಯ ಯೌವನಸ್ಥ ಮಕ್ಕಳೇ, ಲೋಕದ ಶಬ್ದಕ್ಕಿಂತ ದೇವರ ಧ್ವನಿಯನ್ನು ಕೇಳು. ನಿನ್ನ ಹೃದಯವನ್ನು ಕಾಪಾಡಿಕೊ. ವಾಕ್ಯವನ್ನು ಬರೀ ಕೇಳುವುದು ಮಾತ್ರವಲ್ಲ, ಅದನ್ನು ಹೃದಯದ ಹಲಗೆಯ ಮೇಲೆ ಬರೆ. ಆಗ ನಿನ್ನ ಬದುಕು ಸುಂದರವಾಗಿರುವುದು. ಕರ್ತನ ವಾಕ್ಯವನ್ನು ಗಮನಿಸುವ ದೇವರ ಮಕ್ಕಳೇ, ಹೃದಯದಲ್ಲಿ ದೇವರ ವಾಕ್ಯವಿದ್ದರೆ ಪಾಪಕ್ಕೆ ಸ್ಥಳ ಅವಕಾಶವಿರುವುದಿಲ್ಲ. ಲೋಕವು ಮನಸ್ಸನ್ನು ಮಸಿ ಬಳಿಯುತ್ತದೆ, ಆದರೆ ದೇವರ ವಾಕ್ಯವು ಮನಸ್ಸನ್ನು ಶುದ್ಧಿಪಡಿಸುತ್ತದೆ. ಯೌವನಸ್ಥ ಸಹೋದರ ಸಹೋದರಿಯರೇ, ಯುವಕರ ಒಂದು ದೊಡ್ಡ ಯುದ್ಧ ಹೊರಗೆ ಅಲ್ಲ, ಒಳಗಿನ ಹೃದಯದ ಯುದ್ಧ ಭೂಮಿಯಲ್ಲಿ ಆ ಹೋರಾಟಗಳು, ಆಲೋಚನೆಗಳು ಸದಾ ನಡೆಯುತ್ತಾ ಇರುತ್ತವೆ. ಪ್ರೀತಿಯ ದೇವರ ಮಕ್ಕಳೇ, ಒಬ್ಬ ಯೌವನಸ್ಥ ಹುಡುಗ ಮತ್ತು ಹುಡುಗಿ ಅವರ ಪ್ರೀತಿಸಿದ ದಿನಮಾನಗಳು ಹೇಗಿದ್ದವು ಎಂದು ನೋಡೋಣ. ನನ್ನ ಅನಿಸಿಕೆಗಳ ಪ್ರಕಾರವಾಗಿ ಪ್ರೀತಿ ಯಾವತ್ತೂ ಸುಳ್ಳಾಗಬಾರದು. ಪ್ರೀತಿಯಾಗಿಯೇ ಇರಬೇಕು ಮತ್ತು ಪ್ರೀತಿಸಬೇಕು. ಆಕರ್ಷಣೆ ಮತ್ತು ನಿಜವಾದ ಪ್ರೀತಿ ಒಂದೇ ಅಲ್ಲ. ಬಹಳ ಸಾರಿ ಹುಡುಗ ಹುಡುಗಿ ಒಬ್ಬರ ಮಾತು ಒಬ್ಬರು, ಮುಖ, ಕಾಳಜಿ ಅಥವಾ ಗಮನಕ್ಕೆ ಆಕರ್ಷಣೆ ಆಗುತ್ತಾರೆ. ಅದನ್ನು ಪ್ರೀತಿ ಎಂದು ಭಾವಿಸುತ್ತಾರೆ. ಆದರೆ ಸಮಯ ಕಳೆದ ಮೇಲೆ ಮುಖವಾಡ ಕಳಚಿ ಬೀಳುತ್ತದೆ. ಸ್ವಭಾವ ಬೇರೆ ಬೇರೆ, ಗುರಿಗಳು ಬೇರೆ, ಮನಸ್ಸು ಬದಲಾಗುವುದು ಅಥವಾ ಆಸಕ್ತಿ ಕಡಿಮೆಯಾಗುವುದು. ಆಗ ನೀನು ಇಲ್ಲದೆ ಬದುಕಲಾರೆ ಎಂದವರು, ಹೀಗೆ ಹೇಳಿದವರು ಕೂಡ ದೂರವಾಗುತ್ತಾರೆ. ನೋಡಿ, ಮಾತು ಕೊಡುವುದು ಸುಲಭ, ಆದರೆ ಉಳಿಸಿಕೊಳ್ಳುವುದು ಬಹಳ ಕಷ್ಟ. ಕೆಲವರು ಹೇಳುತ್ತಾರೆ, ನಿನ್ನನ್ನೇ ಮದುವೆಯಾಗುತ್ತೇನೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ನೀನೇ ನನ್ನ ಜೀವನ, ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಬಂಗಾರ ಎಂದು ಹೇಳುತ್ತಾರೆ. ಆದರೆ ಪರೀಕ್ಷೆಯ ಸಮಯ ಬಂದಾಗ ಮನೆ ವಿರೋಧ, ಹಣ ಸಮಸ್ಯೆ, ಹೊಸ ಸಂಬಂಧ ಅಥವಾ ಸ್ವಾರ್ಥ ಬಂದಾಗ ಬದಲಾಗಿ ಬಿಡುತ್ತಾರೆ. ಇದು ಅನೇಕ ಯುವಕರ ಹೃದಯವನ್ನು ಮುರಿಯುತ್ತದೆ. ಭಾವನೆಗಳ ಮೇಲೆ ಕಟ್ಟಿದ ಸಂಬಂಧಗಳು ಬಹಳ ಬಾರಿ ಕುಸಿದು ಮುರಿದು ಹೋಗುತ್ತದೆ. ದೇವರ ಜ್ಞಾನ, ಗೌರವ, ನಂಬಿಕೆ ಇಲ್ಲದೆ ಕೇವಲ ಭಾವನೆಗಳ ಮೇಲೆ ಕಟ್ಟಿದ ಸಂಬಂಧಗಳು ಹೆಚ್ಚು ದಿನಗಳ ಕಾಲ ನಿಲ್ಲುವುದಿಲ್ಲ. ಇಂದು ಪ್ರಪೋಸ್, ನಾಳೆ ಜಗಳ, ಮತ್ತೊಂದು ದಿನ ಬ್ರೇಕಪ್. ಇಂದು ಅನೇಕರ ಜೀವನದಲ್ಲಿ ನಡೆಯುತ್ತಿರುವಂಥ ಸಂಗತಿಗಳು. ಯೌವನಸ್ಥ ಯುವಕ ಯುವಕಿಯರೇ, ಜಾಗೃತ. ನೀನು ನಿನ್ನ ಸ್ವಂತ ಸೊತ್ತಲ್ಲ, ನೀನು ದೇವರ ಸೊತ್ತಾಗಿದ್ದಿ. ಕರ್ತನು ನಿನ್ನ ಸೃಷ್ಟಿಕರ್ತನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯ ಮಕ್ಕಳೇ, ನೀವು ಮನಸ್ಸು ಕೊಡುವುದಕ್ಕಿಂತ ಮೊದಲು ದೇವರ ಚಿತ್ತ ಇದೆಯಾ? ಎಸಪ್ಪ, ನಿನ್ನ ಚಿತ್ತ ಇದೆಯಾ? ನಿನ್ನ ಅನುಗ್ರಹ ಇದೆಯಾ ಎಂದು ಆತನ ಬಳಿಯಲ್ಲಿ ಕೇಳಿರಿ. ಇದು ನಿನ್ನ ಇಷ್ಟವೋ ಎಂದು ಕೇಳಿರಿ. ಆತನು ಉತ್ತರ ಕೊಡುತ್ತಾನೆ. ತನ್ನ ಪ್ರೀತಿಸುವರ ಹಿತಕ್ಕಾಗಿ ಆತನು ಎಲ್ಲವನ್ನ ಒಳ್ಳೆಯದೇ ಮಾಡುತ್ತಾನೆ. ಪ್ರೀತಿಯ ಮಕ್ಕಳೇ, ಪ್ರೀತಿಸಿರುವುದಾದರೆ ಎಂದಿಗೂ ದೂರವಾಗಿರಬಾರದು. ಕರ್ತನ ಚಿತ್ತವಾಗಿದೆ ಎಂದು ಭಾವಿಸಬೇಕು. ದೂರವಾದ ಮೇಲೆ ಅನೇಕರು ನೋವನ್ನು ಅನುಭವಿಸುತ್ತಾರೆ. ಒಬ್ಬರನ್ನೊಬ್ಬರು ನಿಜವಾಗಿ ಮನಸ್ಸಾರೆ ಪ್ರೀತಿಸುವವರು ದೂರವಾದಾಗ ನಿದ್ರೆ ಕಳೆದುಕೊಳ್ಳುತ್ತಾರೆ, ಅಳುತ್ತಾರೆ, ಜೀವನವೇ ಖಾಲಿ ಅನಿಸುತ್ತದೆ. ಕೆಲವರು ದೇವರ ಮೇಲೆ ಬೇಸರ ಪಡುತ್ತಾರೆ. ಗಮನಿಸಿರಿ, ಆದರೆ ಒಂದು ಸತ್ಯ, ಮನುಷ್ಯನು ಬಿಡಬಹುದು, ಆದರೆ ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ಜೀವನದಲ್ಲಿ ಪ್ರೀತಿ ಮಾಡುವುದಕ್ಕಿಂತ ಮೊದಲು ವ್ಯಕ್ತಿಯ ಗುಣ, ದೇವರ ಭಯ, ನಿಷ್ಠೆ, ಜವಾಬ್ದಾರಿ, ಆತ್ಮಿಕ ಜೀವನ ಇವುಗಳನ್ನು ನೋಡಬೇಕು. ಕೆಲವೊಬ್ಬರು ಹೀಗೆ ಅಂದುಕೊಳ್ಳುತ್ತಾರೆ,
ನನ್ನ ಜೊತೆಯಲ್ಲಿ ಚೆನ್ನಾಗಿ ಮಾತಾಡುತ್ತಾನೆ, ಆದರೆ ಅದು ನಿಜವಾದ ಪ್ರೀತಿಯಲ್ಲ. ಒಬ್ಬ ಹುಡುಗಿ ಒಬ್ಬ ಹುಡುಗನಿಗೆ ಪ್ರತಿದಿನವೂ ಮೆಸೇಜ್ ಮಾಡುತ್ತಿದ್ದರು. ನೀನೇ ನನ್ನ ಜಗತ್ತೆಂದು ಹೇಳಿದ ಹುಡುಗಿಯನ್ನು ಸಂಪೂರ್ಣವಾಗಿ ನಂಬಿದ ಆ ಹುಡುಗ, ಆದರೆ ಕೆಲವು ತಿಂಗಳಾದ ನಂತರ ಅವಳು ಮತ್ತೊಬ್ಬನ ಜೊತೆಯಲ್ಲಿ ಮಾತಾಡಲು ಪ್ರಾರಂಭಿಸಿದಳು. ಕೊನೆಗೆ ಆ ಹುಡುಗ ಒಂಟಿಯಾಗಿ ಅತ್ತನು. ಈ ಘಟನೆ ನಮಗೆ ಹೇಳುವುದು, ಮಾನವನ ಮಾತಿಗಿಂತ ದೇವರ ಮಾರ್ಗದರ್ಶನಗಳು ಮುಖ್ಯ. ಜ್ಞಾನವಕ್ತಿ 4ನೇ ಅಧ್ಯಾಯದ 23ನೇ ವಚನ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸುತ್ತದೆ. ನಿನ್ನ ಹೃದಯವನ್ನು ಬಹು ಜಾಗೃತಿಯಿಂದ ಕಾಪಾಡಿಕೋ, ಅದರ ಒಳಗಿನಿಂದ ಜೀವಧಾರೆಗಳು ಹೊರಡುವವು. ಯಾಕೆ ಅಂದರೆ ಹೃದಯವು ತಪ್ಪು ವ್ಯಕ್ತಿಗೆ ಸೇರಿದರೆ ಜೀವನವೇ ನೋವಾಗಬಹುದು, ಕಷ್ಟಗಳು ನೋವುಗಳೇ ತುಂಬಿರಬಹುದು. ಕರ್ತನಲ್ಲಿರುವ ಯೌವನಸ್ಥರೇ, ಮಕ್ಕಳೇ, ನಿಮ್ಮ ಜೀವಿತವನ್ನು ದೇವರ ಬಳಿಗೆ ತನ್ನಿರಿ. ದೇವರು ನೆರವೇರಿಸಲು ಶಕ್ತನಾಗಿದ್ದಾನೆ. ಆತನ ಚಿತ್ತಕ್ಕೆ ಒಪ್ಪಿಸಿಕೊಡಿರಿ. ಆದರೆ ದೇವರು ಹೊಡೆದ ಹೃದಯವನ್ನು ಮತ್ತೆ ಗುಣಪಡಿಸಲು ಆತನು ಶಕ್ತನಾಗಿದ್ದಾನೆ. ಈ ವಾಕ್ಯಗಳ ಮೂಲಕವಾಗಿ ಕರ್ತನು ನಿಮ್ಮೆಲ್ಲರ ಜೀವನದಲ್ಲಿ ಒಂದು ಹೊಸ ಚಿಗುರು, ಒಂದು ಹೊಸ ಆಶೀರ್ವಾದವನ್ನು ತರಲಿ. ಆಮೇನ್, ಆಮೇನ್.